ಬೀದರ್ನ ಹುಮ್ನಾಬಾದ್ನಲ್ಲಿ ಭೀಕರವಾದ ಸ್ಫೋಟ ಸಂಭವಿಸಿದೆ. ಸ್ಫೋಟಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮೊಳಕೆರಾದಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟದಲ್ಲಿ 6 ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ. ಬೀದರ್ನ ಹುಮ್ನಾಬಾದ್ನಲ್ಲಿ ಸಂಭವಿಸಿರುವಂತಹ ಭೀಕರ ಸ್ಫೋಟ ಇದು. ಮೊಳಕೆರಾದಲ್ಲಿ 6 ತಿಂಗಳಲ್ಲಿ 5ನೇ ಬಾರಿ ಸ್ಫೋಟ ಸಂಭವಿಸಿದೆ. 6 ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ, ಪ್ರಿಮ್ಸ್ ಆಸ್ಪತ್ರೆಗೆ. ಮೊಳಕೆರಾದತ್ತ ಎಸ್ಪಿ ಪ್ರದೀಪ್ ಗುಂಟಿ ದೌಡಾಯಿಸಿದ್ದಾರೆ. ಘಟನೆಯ ಬಗ್ಗೆ ಅವಲೋಕಿಸ್ತಾ ಇದ್ದಾರೆ. ಹುಮ್ನಾಬಾದ್ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸೋಕೋ ತಂಡದಿಂದ ಸ್ಥಳದಲ್ಲಿ ತೀವ್ರ ಶೋಧ ಕಾರ್ಯವೂ ಕೂಡ ನಡೆಯುತ್ತಿದೆ. 6 ತಿಂಗಳಲ್ಲಿ 5ನೇ ಬಾರಿ ಸ್ಫೋಟ ಸಂಭವಿಸಿದಂತೆ ಗ್ರಾಮಸ್ಥರು ಆತಂಕವನ್ನು ಹೊರಹಾಕ್ತಾ ಇದ್ದಾರೆ. ಬ್ಲಾಸ್ಟ್ ಕೇಸ್ನ ತನಿಖೆಗೆ ಆದೇಶಿಸಿದ್ದಾರೆ ಈಶ್ವರ್ ಖಂಡ್ರೆ. ಬೀದರ್ನ ಹುಮ್ನಾಬಾದ್ನಲ್ಲಿ ಸಂಭವಿಸಿರುವಂತಹ ಸ್ಫೋಟ ಪ್ರಕರಣ ಇದು. ಘಟನಾ ಸ್ಥಳದಿಂದ ಮಲ್ಲಿಕಾರ್ಜುನ ಮರೆಕಲೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ ಮರೆಕಲೆ, ಈಗ ಪೊಲೀಸರು ಕಲೆ ಹಾಕಿರುವಂತಹ ಮಾಹಿತಿ ಪ್ರಕಾರ ಸ್ಫೋಟ ಸಂಭವಿಸಿದ್ದು ಹೇಗೆ, ಸ್ಫೋಟದಿಂದ ಆಗಿರುವಂತಹ ತೊಂದರೆಗಳೇನು, ಅವಾಂತರ ಏನು? 6 ತಿಂಗಳಲ್ಲಿ ಇದು ಹೆಚ್ಚು ಕಮ್ಮಿ 5 ಸಲ ಅಂತೆ. ಯಾಕೆ ಹೀಗಾಯ್ತು ಅಂತ? ಹೌದು ರಂಜಿತ್, ನಿಜಕ್ಕೂ ಈ ಪ್ರಶ್ನೆ ಗ್ರಾಮಸ್ಥರು ಸೇರಿದಂತೆ ಇವತ್ತು ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಸ್ಥಳಕ್ಕೆ ತನಿಖಾ ತಂಡಗಳು ಭೇಟಿ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಪ್ರಶ್ನೆಯಾಗಿ ಉಳಿದ ಅಂತ ಹೇಳ್ಬೋದು. ಆ ತನಿಖೆ ಈಗಾಗಲೇ ನಡೀತಾ ಇದೆ. ನಾವು ಸ್ಥಳದಲ್ಲಿದ್ದೀವಿ, ಏನ್ ಘಟನೆ ಆಗಿದೆ ಆ ಸ್ಥಳದಲ್ಲಿ ನೋಡಬಹುದು. ನೀವು ಈಗಾಗಲೇ ಇದೇ ಒಂದು ಮೊಳಕೆರ ಗ್ರಾಮದ ಈ ಒಂದು ಸ್ಥಳದಲ್ಲಿ ಪೊಲೀಸರು ನಿಂತಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ಅಧಿಕಾರಿಗಳಿರ್ಬೋದು, ಪೊಲೀಸರು ಇರ್ಬೋದು. ಆ ಒಂದು ಸ್ಥಳದಲ್ಲಿ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಘಟನೆಯಿಂದ ನಿಜಕ್ಕೂ ಮೊಳಕೆರ ಗ್ರಾಮಸ್ಥರಲ್ಲಿ ಒಂದು ಆತಂಕ ಸೃಷ್ಟಿಯಾಗಿದೆ. ಈಗಾಗಲೇ ಪೊಲೀಸರು ಸೇರಿದಂತೆ ಹಲವು ತನಿಖಾ ತಂಡಗಳು ಏನದಂದ್ರೆ ಭೇಟಿ ಕೊಟ್ಟು ಪ್ರತಿಯೊಂದು ಪರಿಶೀಲನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು. ಆ ಪರಿಶೀಲನೆ ಕಾರ್ಯ ಕೂಡ ನಡೀತಾ ಇದೆ. ಅಂದ್ರೆ ಏನಾಯ್ತು, ಏನಿಲ್ಲ, ಹೇಗಾಯ್ತು ಅಂತ ಹೇಳಿ ಪ್ರತಿಯೊಂದಿನದಂದ್ರೆ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ಈಗಾಗಲೇ ಕಳೆದ 6 ತಿಂಗಳಲ್ಲಿ ಸುಮಾರು 4 ರಿಂದ 5 ಬಾರಿ ಈಗಾಗಲೇ ಪೊಲೀಸರು ನಿಂತಾರ ಆ ಸ್ಥಳದಲ್ಲಿ. ಅದೇ ಒಂದು ಸ್ಥಳದಲ್ಲಿ ಈ ಒಂದು ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಸುಮಾರು ಇದು ಒಂದೇ ಸ್ಥಳದಲ್ಲಿ ಅಂದ್ರೆ ಒಂದು ಯಕ್ಷ ಪ್ರಶ್ನೆ ಅಂದ್ರೆ ಇದು ಒಂದೇ ಸ್ಥಳದಲ್ಲಿ ಬ್ಲಾಸ್ಟ್ ಆಗ್ತಾ ಇದೆ ಗ್ರಾಮದಲ್ಲಿ. ಯಾಕೆ ಆಗ್ತಾ ಇದೆ, ಏನಿಲ್ಲ ಅಂತ ಹೇಳಿ ಟೋಟಲಿ ಗ್ರಾಮಸ್ಥರಲ್ಲಿ ಕೂಡ ಒಂದು ಆತಂಕ ಸೃಷ್ಟಿಯಾಗ್ಯದ. ನೀವು ದೃಶ್ಯದಲ್ಲಿ ನಾವು ರಿಪಬ್ಲಿಕ್ ಕ್ಯಾಮೆರಾ ಮೂಲಕ ದೃಶ್ಯದಲ್ಲಿ ನೋಡಬಹುದು. ಚಪ್ಪಲ್ ಅಂದ್ರೆ ಮಕ್ಕಳು ಏನು ಸ್ಕೂಲಿಗೆ ಹೋಗ್ಲಕ್ ರೆಡಿ ಆಗಿರೋ ಚಪ್ಪಲ್ ಇರಬಹುದು, ಸಾರ್ವಜನಿಕರ ಚಪ್ಪಲು, ಅಲ್ಲಿ ಏನದಂದ್ರೆ ಬ್ಯಾರಲ್ದ ತುಕಡಿಗಳು ಸಾಕಷ್ಟು ಏನಂದ್ರೆ ಅಲ್ಲೇ ಬಿದ್ದಿವೆ. ಹೀಗಾಗಿ ಭಾರಿ ಪ್ರಮಾಣದಲ್ಲಿ ಏನು ಬ್ಲಾಸ್ಟ್ ಆಗಿದೆ. ಅದರಲ್ಲಿ 6 ಜನರಿಗೆ ಸಾಕಷ್ಟು ಗಂಭೀರ ಗಾಯ ಆಗಿದೆ. ನೋಡಬಹುದು ಏನು ಬ್ಲಾಸ್ಟ್ ಆಗಿದೆ. ಆ ಮುಂದ್ಗಡೆ ಇದ್ದಂತ ಮನೆಯಲ್ಲಿ ಕೂಡ ಅಧಿಕಾರಿಗಳು ಹೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆ ಮನೆಯಲ್ಲಿ ಏನಿರಬಹುದು, ಏನಿಲ್ಲ, ಯಾವಾಗ ಆಯ್ತು ಅಂತ ಹೇಳಿ. ಹೀಗಾಗಿ ನಿಜಕ್ಕೂ ಪೊಲೀಸರು ಕೂಡ ಏನಾಗಿದೆ ಅಂತ ಹೇಳಿ ಟೋಟಲಿ ಈಗಾಗಲೇ ಏನು ಸ್ಥಳಕ್ಕೆ ಫಾರೆನ್ಸಿಕ್ ಲ್ಯಾಬ್ದವ್ರು ಇರಬಹುದು, ಸಾಕಷ್ಟು ತಂಡಗಳೇನು ಬಂದಿವೆ. ಆ ತಂಡಗಳ ವರದಿಯಿಂದಲೇ ಗೊತ್ತಾಗ್ತದೆ ಅಂತ ಹೇಳ್ಬಹುದು. ನೋಡಬಹುದು ನೀವು ಈ ಸೈಡ್ ಕೂಡ ಏನು ದೇವಸ್ಥಾನ ಇದೆ. ಇಲ್ಲೇ ಮಕ್ಕಳು ಸ್ಕೂಲಿಗೆ ಹೋಗ್ಲಕ್ಕೆ ಏನದಂದ್ರೆ ಬ್ಯಾಗ್ ಅಲ್ಲಿ ನೀರಿನ ಬಾಟಲ್, ಟಿಫಿನ್ ಎಲ್ಲ ತಕೊಂಡು ಸ್ಕೂಲ್ಗೋಸ್ಕರ ಕಾಯ್ತಾ ಇದ್ರು. ಆ ಮಕ್ಕಳೇನು ಈಗಾಗಲೇ ಗಾಯಗೊಂಡಿದ್ದಾರೆ. ಅವರಿಗೆ ಆಸ್ಪತ್ರೆಯಲ್ಲಿ ದಾಖಲಿಸಿದಾರ. ಮಕ್ಕಳು ಸ್ಕೂಲಿಗೆ ಹೋಗಂತ ಟಿಫನ್ ಇರಬಹುದು, ಬ್ಯಾಗ್ ಇರಬಹುದು, ಅಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಹುದು. ನಿಜಕ್ಕೂ ಈ ಒಂದು ಘಟನೆಯಿಂದ ಮೊಳಕೆರ ಗ್ರಾಮ ಸೇರಿದಂತೆ ಅಕ್ಕಪಕ್ಕ ಗ್ರಾಮದಲ್ಲಿ ಕೂಡ ಆತಂಕ ಸೃಷ್ಟಿಯಾಗಿದೆ. ನೋಡಬಹುದು ಅಲ್ಲಿ ಸಾಕಷ್ಟು ಚಪ್ಪಲ್ಗಳು ಬಿದ್ದಿವೆ. ಅಂದ್ರೆ ಭಯಭೀತರಾಗಿ ಬ್ಲಾಸ್ಟ್ ಆದ ನಂತರ ಸುಮಾರು 6 ರಿಂದ 7 ಜನ ಏನು ಗಾಯಗೊಳ್ತಾರ. ಆ ಭಯಭೀತರಾದ ನಂತರ ಅಲ್ಲೇ ಏನದಂದ್ರೆ ಚಪ್ಪಲ್ಗಳನ್ನ ಬಿಟ್ಟು ಹೋಗಿದ್ದಾರೆ. ಸಾಕಷ್ಟು ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಟ್ಟಿಯವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲೇ ಠಿಕಾಣಿ ಹೂಡಿ ಸಾಕಷ್ಟು ತನಿಖಾ ತಂಡಗಳಿಂದ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅದ್ರ ನಿಜಕ್ಕೂ ಏನಾಗಿದೆ, ಏನಿಲ್ಲ ಅಂತ ಹೇಳಿ ಗ್ರಾಮಸ್ಥರಿಗೆ ಕೂಡ ಈ ಪ್ರಶ್ನೆ ಕಾಡ್ಲತ್ತದ. ಈಗ ಇಲಾಖೆ ಅಧಿಕಾರಿಗಳು ಏನ್ ಬಂದಿದ್ದಾರೆ ಅವರಿಂದ ನೋಡಬಹುದು. ಆ ಸೈಡ್ ಕೂಡ ಸಾಕಷ್ಟು ಅಂದ್ರೆ ಈಗಾಗಲೇ ವಿವಿಧ ಇಲಾಖೆ ಅಧಿಕಾರಿಗಳು, ಜಸ್ಕಾಂ ಇಲಾಖೆ ಇರಬಹುದು, ಅಗ್ನಿಶಾಮಕ ಇರಬಹುದು, ಸಾಕಷ್ಟು ಇಲಾಖೆ ಅಧಿಕಾರಿಗಳ ತಂಡ ಕೂಡ ಏನು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ಒಂದಂತೂ ಸತ್ಯ, ಹುಮ್ನಾಬಾದ್ ತಾಲೂಕಿನ ಮೊಳಕೆರ ಗ್ರಾಮದಲ್ಲಿ ನಡೆದಂತ ಈ ಒಂದು ಘಟನೆಯಿಂದ ನೋಡಬಹುದು ನೀವು ಸಾಕಷ್ಟು ಭಯದ ವಾತಾವರಣ ಗ್ರಾಮದಲ್ಲಿ ಸೃಷ್ಟಿಯಾಗದ ಅಂತ ಹೇಳ್ಬಹುದು. ಇದು ಮೊದಲನೇ ಘಟನೆ ಏನಲ್ಲ. ಈ ಒಂದು ಘಟನೆ ಸುಮಾರು 3 ರಿಂದ 4 ಸರಿ ಘಟನೆ ಆಗ್ಯದ. ಹೀಗಾಗಿ ಸಾಕಷ್ಟು
ಆತಂಕದಲ್ಲಿ ಗ್ರಾಮಸ್ಥರಿದ್ದಾರೆ, ಪೊಲೀಸರು ನಿಯೋಜನೆ ಮಾಡಿದ್ದಾರೆ. ಆರಂಭದಲ್ಲಿ ಎಲ್ಲೋ ಒಂದ್ ಕಡೆ ಪಕ್ಕದಲ್ಲಿ ನೋಡಬಹುದು ಟಿಸಿ ಇದೆ, ಆ ಸೈಡ್ ನಮ್ ಕ್ಯಾಮರಾಮನ್ ತೋರಿಸ್ತಾರೆ, ಟಿಸಿ ಪಕ್ಕದಲ್ಲೇ ಬ್ಲಾಸ್ಟ್ ಆಗಿದೆ, ಟ್ರಾನ್ಸ್ಫಾರ್ಮರ್ ಇರಬಹುದು, ಜಸ್ಕಾಂ ಇಲಾಖೆ ಅವಾಂತರ ಇರಬಹುದು ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ರು. ಆದ್ರೆ ಟೋಟಲಿ ಜಸ್ಕಾಂ ಇಲಾಖೆ ಅಧಿಕಾರಿಗಳು ಕೂಡ ನಮ್ದು ಯಾವುದೇ ಒಂದು ಟಿಸಿ, ಯಾವುದೇ ಒಂದು ಬ್ಲಾಸ್ಟಿಂಗ್, ನಮ್ದು ಏನು ಯಾವುದೇ ಒಂದು ಲೋಪ ಇಲ್ಲ ಅಂತೇಳಿ ಅವ್ರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಬ್ಲಾಸ್ಟಿಂಗ್ ಕಾರಣ ಏನ್ ಇರಬಹುದು ಅಂತೇಳಿ ನಿಜಕ್ಕೂ ಸಾಕಷ್ಟು ಒಂದು ಗೊಂದಲದಲ್ಲಿ ಮೂಳ್ಕೆರ ಗ್ರಾಮಸ್ಥರಿದ್ದಾರೆ. ಸಾಕಷ್ಟು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ನೋಡಬಹುದು ಇಲ್ಲಿ ಜಸ್ಕಾಂ ಇಲಾಖೆ ಅಧಿಕಾರಿಗಳೆಲ್ಲ ಇದ್ದಾರೆ. ನೇರವಾಗಿ ನಾವು ಅವರನ್ನೇ ಕೇಳೋಣ. ಯಾಕಂದ್ರೆ ಈ ಒಂದು ಮೂಳ್ಕೆರ ಗ್ರಾಮದಲ್ಲಿ ನಡೆದಂತ ಘಟನೆಗ ಮೂಳ್ಕೆರ ಅಷ್ಟೇ ಅಲ್ಲ, ಇಡೀ ಬೀದರ್ ಜಿಲ್ಲೆಯ ಜನರು ಕೂಡ ಎಲ್ಲ ಒಂದ್ ಕಡೆ ಬೆಚ್ಚಿದ್ದಾರೆ ಅಂತ ಹೇಳ್ಬಹುದು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕೂಡ ತನಿಖೆಗೆ ಆದೇಶಿಸಿದ್ದಾರೆ. ಇಲ್ಲಿ ಜಸ್ಕಾಂ ಬೀದರ್ನ ಹುಮ್ನಾಬಾದ್ನಲ್ಲಿ ಭೀಕರವಾದ ಸ್ಫೋಟ ಸಂಭವಿಸಿದೆ. ಸ್ಫೋಟಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮೊಳಕೆರಾದಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟದಲ್ಲಿ 6 ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ. ಬೀದರ್ನ ಹುಮ್ನಾಬಾದ್ನಲ್ಲಿ ಸಂಭವಿಸಿರುವಂತಹ ಭೀಕರ ಸ್ಫೋಟ ಇದು. ಮೊಳಕೆರಾದಲ್ಲಿ 6 ತಿಂಗಳಲ್ಲಿ 5ನೇ ಬಾರಿ ಸ್ಫೋಟ ಸಂಭವಿಸಿದೆ. 6 ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ, ಬ್ರಿಮ್ಸ್ ಆಸ್ಪತ್ರೆಗೆ. ಮೊಳಕೆರಾದತ್ತ ಎಸ್ಪಿ ಪ್ರದೀಪ್ ಗುಂಟಿ ದೌಡಾಯಿಸಿದ್ದಾರೆ. ಘಟನೆಯ ಬಗ್ಗೆ ಅವಲೋಕಿಸ್ತಾ ಇದ್ದಾರೆ. ಹುಮ್ನಾಬಾದ್ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸೋಕೋ ತಂಡದಿಂದ ಸ್ಥಳದಲ್ಲಿ ತೀವ್ರ ಶೋಧ ಕಾರ್ಯವೂ ಕೂಡ ನಡೆಯುತ್ತಿದೆ. 6 ತಿಂಗಳಲ್ಲಿ 5ನೇ ಬಾರಿ ಸ್ಫೋಟ ಸಂಭವಿಸಿದಂತೆ ಗ್ರಾಮಸ್ಥರು ಆತಂಕವನ್ನು ಹೊರಹಾಕ್ತಾ ಇದ್ದಾರೆ. ಬ್ಲಾಸ್ಟ್ ಕೇಸ್ನ ತನಿಖೆಗೆ ಆದೇಶಿಸಿದ್ದಾರೆ ಈಶ್ವರ್ ಖಂಡ್ರೆ. ಬೀದರ್ನ ಹುಮ್ನಾಬಾದ್ನಲ್ಲಿ ಸಂಭವಿಸಿರುವಂತಹ ಸ್ಫೋಟ ಪ್ರಕರಣ ಇದು. ಘಟನಾ ಸ್ಥಳದಿಂದ ಮಲ್ಲಿಕಾರ್ಜುನ ಮರಕಲೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ಈಗ ಪೊಲೀಸರು ಕಲೆ ಹಾಕಿರುವಂತಹ ಮಾಹಿತಿ ಪ್ರಕಾರ ಸ್ಫೋಟ ಸಂಭವಿಸಿದ್ದು ಹೇಗೆ, ಸ್ಫೋಟದಿಂದ ಆಗಿರುವಂತಹ ತೊಂದರೆಗಳೇನು, ಅವಾಂತರ ಏನು? 6 ತಿಂಗಳಲ್ಲಿ ಇದು ಹೆಚ್ಚು ಕಮ್ಮಿ 5 ಸಲ ಅಂತೆ. ಯಾಕೆ ಹೀಗಾಯ್ತು ಅಂತ? ಹೌದು ರಂಜಿತ್, ನಿಜಕ್ಕೂ ಈ ಪ್ರಶ್ನೆ ಗ್ರಾಮಸ್ಥರು ಸೇರಿದಂತೆ ಇವತ್ತು ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಸ್ಥಳಕ್ಕೆ ತನಿಖಾ ತಂಡಗಳ ಭೇಟಿ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಪ್ರಶ್ನೆಯಾಗಿ ಉಳಿದ ಅಂತ ಹೇಳ್ಬೋದು. ಆ ತನಿಖೆ ಈಗಾಗಲೇ ನಡೀತಾ ಇದೆ. ನಾವು ಸ್ಥಳದಲ್ಲಿದ್ದೀವಿ, ಏನ್ ಘಟನೆ ಆಗಿದೆ ಆ ಸ್ಥಳದಲ್ಲಿ ನೋಡಬಹುದು ನೀವು. ಈಗಾಗಲೇ ಇದೇ ಒಂದು ಮೊಳಕೆರ ಗ್ರಾಮದ ಈ ಒಂದು ಸ್ಥಳದಲ್ಲಿ ಪೊಲೀಸರು ನಿಂತಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ಅಧಿಕಾರಿಗಳು ಇರ್ಬೋದು, ಪೊಲೀಸರು ಇರ್ಬೋದು. ಆ ಒಂದು ಸ್ಥಳದಲ್ಲಿ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಘಟನೆಯಿಂದ ನಿಜಕ್ಕೂ ಮೊಳಕೆರ ಗ್ರಾಮಸ್ಥರಲ್ಲಿ ಒಂದು ಆತಂಕ ಸೃಷ್ಟಿಯಾಗಿದೆ. ಈಗಾಗಲೇ ಪೊಲೀಸರು ಸೇರಿದಂತೆ ಹಲವು ತನಿಖಾ ತಂಡಗಳು ಏನದಂದ್ರೆ ಭೇಟಿ ಕೊಟ್ಟು ಪ್ರತಿಯೊಂದು ಪರಿಶೀಲನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು. ಆ ಪರಿಶೀಲನೆ ಕಾರ್ಯ ಕೂಡ ನಡೀತಾ ಇದೆ. ಅಂದ್ರೆ ಏನಾಯ್ತು, ಏನಿಲ್ಲ, ಹೇಗಾಯ್ತು ಅಂತ ಹೇಳಿ ಪ್ರತಿಯೊಂದಿನದಂದ್ರೆ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ಈಗಾಗಲೇ ಕಳೆದ 6 ತಿಂಗಳಲ್ಲಿ ಸುಮಾರು 4 ರಿಂದ 5 ಬಾರಿ ಈಗಾಗಲೇ ಪೊಲೀಸರು ನಿಂತಾರ ಆ ಸ್ಥಳದಲ್ಲಿ. ಅದೇ ಒಂದು ಸ್ಥಳದಲ್ಲಿ ಈ ಒಂದು ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಸುಮಾರು ಇದು ಒಂದೇ ಸ್ಥಳದಲ್ಲಿ, ಅಂದ್ರೆ ಒಂದು ಯಕ್ಷ ಪ್ರಶ್ನೆ ಅಂದ್ರೆ ಇದು ಒಂದೇ ಸ್ಥಳದಲ್ಲಿ ಬ್ಲಾಸ್ಟ್ ಆಗ್ತಾ ಇದೆ ಗ್ರಾಮದಲ್ಲಿ. ಯಾಕೆ ಆಗ್ತಾ ಇದೆ, ಏನಿಲ್ಲ ಅಂತ ಹೇಳಿ ಟೋಟಲಿ ಗ್ರಾಮಸ್ಥರಲ್ಲಿ ಕೂಡ ಒಂದು ಆತಂಕ ಸೃಷ್ಟಿಯಾಗಿದೆ. ನೀವು ದೃಶ್ಯದಲ್ಲಿ ನಾವು ರಿಪಬ್ಲಿಕ್ ಕ್ಯಾಮೆರಾ ಮೂಲಕ ದೃಶ್ಯದಲ್ಲಿ ನೋಡಬಹುದು. ಚಪ್ಪಲ್ ಅಂದ್ರೆ ಮಕ್ಕಳು ಏನು ಸ್ಕೂಲಿಗೆ ಹೋಗ್ಲಕ್ ರೆಡಿ ಆಗಿರೋ ಚಪ್ಪಲ್ ಇರಬಹುದು, ಸಾರ್ವಜನಿಕರ ಚಪ್ಪಲು, ಅಲ್ಲಿ ಏನದಂದ್ರೆ ಬ್ಯಾರಲ್ದು ತುಕಡಿಗಳು ಸಾಕಷ್ಟು ಏನಂದ್ರೆ ಅಲ್ಲೇ ಬಿದ್ದಿವೆ. ಹೀಗಾಗಿ ಭಾರಿ ಪ್ರಮಾಣದಲ್ಲಿ ಏನು ಬ್ಲಾಸ್ಟ್ ಆಗಿದೆ. ಅದರಲ್ಲಿ 6 ಜನರಿಗೆ ಸಾಕಷ್ಟು ಗಂಭೀರ ಗಾಯ ಆಗಿದೆ. ನೋಡಬಹುದು ಏನು ಬ್ಲಾಸ್ಟ್ ಆಗಿದೆ. ಆ ಮುಂದ್ಗಡೆ ಇದ್ದಂತ ಮನೆಯಲ್ಲಿ ಕೂಡ ಅಧಿಕಾರಿಗಳು ಹೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆ ಮನೆಯಲ್ಲಿ ಏನಿರಬಹುದು, ಏನಿಲ್ಲ, ಯಾವಾಗ ಆಯ್ತು ಅಂತ ಹೇಳಿ. ಹೀಗಾಗಿ ನಿಜಕ್ಕೂ ಪೊಲೀಸರಿಗೆ ಕೂಡ ಏನಾಗಿದೆ ಅಂತ ಹೇಳಿ ಟೋಟಲಿ ಈಗಾಗಲೇ ಏನು ಸ್ಥಳಕ್ಕೆ ಫಾರೆನ್ಸಿಕ್ ಲ್ಯಾಬ್ದವ್ರು ಇರಬಹುದು, ಸಾಕಷ್ಟು ತಂಡಗಳೇನು ಬಂದಿವೆ. ಆ ತಂಡಗಳ ವರದಿಯಿಂದಲೇ ಗೊತ್ತಾಗ್ತದೆ ಅಂತ ಹೇಳ್ಬಹುದು. ನೋಡ್ಬೋದು ನೀವು ಈ ಸೈಡ್ ಕೂಡ ದೇವಸ್ಥಾನ ಇದೆ. ಇಲ್ಲೇ ಮಕ್ಕಳು ಸ್ಕೂಲಿಗೆ ಹೋಗ್ಲಕ್ಕೆ ಏನದಂದ್ರೆ ಬ್ಯಾಗ್ ಅಲ್ಲಿ ನೀರಿನ ಬಾಟಲು, ಟಿಫಿನ್ ಎಲ್ಲ ತಕೊಂಡು ಸ್ಕೂಲ್ಗೋಸ್ಕರ ಕಾಯ್ತಾ ಇದ್ರು. ಆ ಮಕ್ಕಳನ್ನ ಈಗಾಗಲೇ ಗಾಯಗೊಂಡಿದ್ದಾರೆ. ಅವರಿಗೆ ಆಸ್ಪತ್ರೆಯಲ್ಲಿ ದಾಖಲಿಸಿದಾರ. ಮಕ್ಕಳು ಸ್ಕೂಲಿಗೆ ಹೋಗಂತ ಟಿಫನ್ ಇರಬಹುದು, ಬ್ಯಾಗ್ ಇರಬಹುದು, ಅಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಹುದು. ನಿಜಕ್ಕೂ ಈ ಒಂದು ಘಟನೆಯಿಂದ ಮೊಳಕೆರ ಗ್ರಾಮ ಸೇರಿದಂತೆ ಅಕ್ಕಪಕ್ಕ ಗ್ರಾಮದಲ್ಲಿ ಕೂಡ ಆತಂಕ ಸೃಷ್ಟಿಯಾಗಿದೆ. ನೋಡಬಹುದು ಅಲ್ಲಿ ಸಾಕಷ್ಟು ಚಪ್ಪಲ್ಗಳು ಬಿದ್ದಿವೆ. ಅಂದ್ರೆ ಭಯಭೀತರಾಗಿ ಬ್ಲಾಸ್ಟ್ ಆದ ನಂತರ ಸುಮಾರು 6 ರಿಂದ 7 ಜನ ಗಾಯಗೊಳ್ತಾರ. ಆ ಭಯಭೀತರಾದ ನಂತರ ಅಲ್ಲೇ ಏನದಂದ್ರೆ ಚಪ್ಪಲ್ಗಳನ್ನ ಬಿಟ್ಟು ಹೋಗಿದ್ದಾರೆ. ಸಾಕಷ್ಟು ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಟ್ಟಿಯವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲೇ ಠಿಕಾಣಿ ಹೂಡಿ ಸಾಕಷ್ಟು ತನಿಖಾ ತಂಡಗಳಿಂದ ಪರಿಶೀಲನೆ
ನಡೆಸ್ತಾ ಇದ್ದಾರೆ. ಅದ್ರ ನಿಜಕ್ಕೂ ಏನಾಗಿದೆ ಏನಿಲ್ಲ ಅಂತ ಹೇಳಿ ಗ್ರಾಮಸ್ಥರಿಗೆ ಕೂಡ ಈ ಪ್ರಶ್ನೆ ಕಾಡ್ಲತ್ತದ. ಈಗ ಇಲಾಖೆ ಅಧಿಕಾರಿಗಳು ಏನ್ ಬಂದಿದ್ದಾರೆ ಅವರಿಂದ ನೋಡಬಹುದು ಆ ಸೈಡ್ ಕೂಡ ಸಾಕಷ್ಟು ಅಂದ್ರೆ ಈಗಾಗಲೇ ವಿವಿಧ ಇಲಾಖೆ ಅಧಿಕಾರಿಗಳು, ಜಸ್ಕಾಂ ಇಲಾಖೆ ಇರಬಹುದು, ಅಗ್ನಿಶಾಮಕ ಇರಬಹುದು, ಸಾಕಷ್ಟು ಇಲಾಖೆ ಅಧಿಕಾರಿಗಳ ತಂಡ ಕೂಡ ಏನು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ಒಂದಂತೂ ಸತ್ಯ, ಹುಮ್ನಾಬಾದ್ ತಾಲೂಕಿನ ಮೋಳ್ಕೆರಾ ಗ್ರಾಮದಲ್ಲಿ ನಡೆದಂತ ಈ ಒಂದು ಘಟನೆಯಿಂದ ನೋಡಬಹುದು ನೀವು, ಸಾಕಷ್ಟು ಭಯದ ವಾತಾವರಣ ಗ್ರಾಮದಲ್ಲಿ ಸೃಷ್ಟಿಯಾಗದ ಅಂತ ಹೇಳ್ಬಹುದು. ಇದು ಮೊದಲನೇ ಘಟನೆ ಏನಲ್ಲ, ಈ ಒಂದು ಘಟನೆ ಸುಮಾರು 3 ರಿಂದ 4 ಸರಿ ಘಟನೆ ಆಗ್ಯದ. ಹೀಗಾಗಿ ಸಾಕಷ್ಟು ಆತಂಕದಲ್ಲಿ ಗ್ರಾಮಸ್ಥರಿದ್ದಾರ. ಪೊಲೀಸರು ನಿಯೋಜನೆ ಮಾಡಿದಾರ. ಆರಂಭದಲ್ಲಿ ಎಲ್ಲೋ ಒಂದ್ ಕಡೆ ಪಕ್ಕದಲ್ಲಿ ನೋಡಬಹುದು ಟಿಸಿ ಇದೆ, ಆ ಸೈಡ್ ನಮ್ ಕ್ಯಾಮರಾಮನ್ ತೋರಿಸ್ತಾರೆ, ಟಿಸಿ ಪಕ್ಕದಲ್ಲೇ ಬ್ಲಾಸ್ಟ್ ಆಗಿದೆ, ಟ್ರಾನ್ಸ್ಫಾರ್ಮ್ ಇರಬಹುದು, ಜಸ್ಕಾಂ ಇಲಾಖೆ ಅವಾಂತರ ಇರಬಹುದು ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ರು. ಆದ್ರೆ ಟೋಟಲಿ ಜಸ್ಕಾಂ ಇಲಾಖೆ ಅಧಿಕಾರಿಗಳು ಕೂಡ ನಮ್ದು ಯಾವುದೇ ಒಂದು ಟಿಸಿ, ಯಾವುದೇ ಒಂದು ಬ್ಲಾಸ್ಟಿಂಗ್, ನಮ್ದು ಏನು ಯಾವುದೇ ಒಂದು ಲೋಪ ಇಲ್ಲ ಅಂತೇಳಿ ಅವ್ರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಬ್ಲಾಸ್ಟಿಂಗ್ ಕಾರಣ ಏನ್ ಇರಬಹುದು ಅಂತೇಳಿ ನಿಜಕ್ಕೂ ಸಾಕಷ್ಟು ಒಂದು ಗೊಂದಲದಲ್ಲಿ ಮೋಳ್ಕೆರಾ ಗ್ರಾಮಸ್ಥರಿದ್ದಾರೆ. ಸಾಕಷ್ಟು ಅಧಿಕಾರಿಗಳ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ನೋಡಬಹುದು ಇಲ್ಲಿ ಜಸ್ಕಾಂ ಇಲಾಖೆ ಅಧಿಕಾರಿಗಳೆಲ್ಲ ಇದ್ದಾರೆ. ನೇರವಾಗಿ ನಾವು ಅವರನ್ನೇ ಕೇಳೋಣ. ಯಾಕಂದ್ರೆ ಈ ಒಂದು ಮೋಳ್ಕೆರಾ ಗ್ರಾಮದಲ್ಲಿ ನಡೆದಂತ ಘಟನೆಗ ಮೋಳ್ಕೆರಾ ಅಷ್ಟೇ ಅಲ್ಲ, ಇಡೀ ಬೀದರ್ ಜಿಲ್ಲೆಯ ಜನರು ಕೂಡ ಎಲ್ಲ ಒಂದ್ ಕಡೆ ಬೆಚ್ಚಬಿದ್ದಾರೆ ಅಂತ ಹೇಳ್ಬಹುದು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕೂಡ ತನಿಖೆಗೆ ಆದೇಶಿಸಿದ್ದಾರೆ. ಇಲ್ಲಿ ಜಸ್ಕಾಂ